ನಮಸ್ತೆ ಸ್ನೇಹಿತರ, ನಾನು ನಿಮ್ಮ ವಿನಯ್ ಮಾತಾಡ್ತಾ ಇದ್ದೀನಿ. ಉತ್ತರ ಪ್ರದೇಶದಲ್ಲಿ ಮೊನ್ನೆ ನಡೆದಂಥ ಘಟನೆ ನಿಜಕ್ಕೂ ನಮ್ಮ ಜಾತ್ಯತೀತ ಮನಸ್ಥಿತಿಯನ್ನು ನೋವು ಮಾಡುತ್ತೆ ಅಂತೇಳಿ. ಯಾಕಂದರೆ ಆ ಹುಡುಗ 17 ವರ್ಷದ ಸೂರ್ಯ ಅನ್ನುವಂಥ ಹುಡುಗನ ತನ್ನದೇ ಸಹಪಾಠಿಗಳು, ತನ್ನದೇ ಸ್ನೇಹಿತರು ಎಂಥ ಕ್ರೂರ ಮನಸ್ಥಿತಿಯನ್ನು ಇಟ್ಕೊಂಡಿದ್ರು ನೋಡಿರಿ. ಆತನನ್ನು ಹಬ್ಬಕ್ಕೆ, ಬಕ್ರೀದ್ ಹಬ್ಬಕ್ಕೆ ಅಂತ ಕರೆದು ಆತನನ್ನು ಹೀನಾಯವಾಗಿ, ತುಂಬ ಹೀನಾಯವಾಗಿ ಕೊಡ್ತಾರೆ. ಪದೇ ಚಾಕುಗಳನ್ನು ಚುಚ್ಚುವುದರ ಮೂಲಕ 7 ಜನ ಸೇರಿಕೊಂಡು ಆ ಹಿಂದೂ ಹುಡುಗನ ಚುಚ್ಚಿ ಆತನನ್ನು ಕೊಂದು ಬಿಡ್ತಾರೆ. ಪಾಪ ಏನ್ರಿ ಮಾಡಿದ್ದಾವೆ ಆ ಸೂರ್ಯ ಅನ್ನುವ 17 ವರ್ಷದ ಹುಡುಗ? ಏನು ಮಾಡಿದ್ದಾವೆ? ತನ್ನ ಜಾತ್ಯತೀತ ಮನಸ್ಥಿತಿಯಿಂದ ನಮ್ಮವರು, ನನ್ನ ಸ್ನೇಹಿತರು ಅಂತ ಬಂದ, ಅದೇ ತಪ್ಪಾಯ್ತಾ? ಅದೇ ಮುಳುವಾಯ್ತಾ? ಎಚ್ಚರ ಸ್ನೇಹಿತರೆ, ಇದೇ ಒಂದು ಘಟನೆ ಸಾಕ್ಷಿ. ಅದರ ತಾಯಿ ಗೋಳಾಡ್ತಾರೆ, ನಿಜವಾಗ್ಲೂ ನೋಡೋದಕ್ಕಾಗೋದಿಲ್ಲ. ಯಾಕಂದರೆ ಇದ್ದಂಥ ವಯಸ್ಸಿನ 17 ವರ್ಷದ ಮಗನನ್ನು ಕಳ್ಕೊತಾಳೆ ಅಂದರೆ ಅಮ್ಮ. ಏನು ಮಾಡಿದ್ದ ಹುಡುಗ? ಅವನಲ್ಲಿರ್ತಕ್ಕಂಥ ಜಾತ್ಯತೀತ ಮನಸ್ಥಿತಿನೇ ತಪ್ಪ? ಅವನಲ್ಲಿರುವ ನಾವೆಲ್ಲ ಹಿಂದೂ ಮುಸ್ಲಿಂ ಮುಂದೆ ಅನ್ನುವಂಥ ಮನಸ್ಥಿತಿ ತಪ್ಪ? ನೀವು ಯೋಚನೆ ಮಾಡಿ. ಪದೇ ಇಂಥದ್ದೇ ಘಟನೆಗಳು ನಡೀತಾ ಇದೆ. ಮೊನ್ನೆ ಹೋಲಿ ಹಬ್ಬದಲ್ಲೂ ಇದೇ ಥರ ಒಂದು ಹೋಲಿ ಬಣ್ಣ ಚೆಲ್ತು ಅನ್ನೋ ಒಂದು ಕಾರಣಕ್ಕೆ ಒಬ್ಬ ಹತ್ಯೆ ಮಾಡ್ತಾರೆ. ಈಗ ಹಬ್ಬಕ್ಕೆ ಅವರದೇ ಹಬ್ಬಕ್ಕೆ ಬಕ್ರೀದ್ ಹಬ್ಬಕ್ಕೆ ಅಸಾದ್ದೀನ್ ಅನ್ನುವಂತಹ ಹುಡುಗ ಕೊಚ್ಚಿ ಕೊಲ್ತಾ ಇರಲಿ. ನಾವು ಇನ್ನೂ ನಮ್ಮ ಸಮಾಜ ಇನ್ನೂ ಎಲ್ಲಿದ್ದೀರಿ? ನಿಜಕ್ಕೂ ನಾವು ಬದಲಾಗಬೇಕಾಗಿದೆ. ಯಾಕಂದರೆ ಸುಮ್ಮನೆ ಸಾಮಾನ್ಯ ನಂಬುವಂಥ ಮನಸ್ಥಿತಿಯಿಂದ ಹೊರಗಡೆ ಬರಬೇಕಾಗಿದೆ ಅಂತ ನನ್ನ ಅಭಿಪ್ರಾಯ. ಯೋಚನೆ ಮಾಡಿ.